ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆಗಾಗಿ ವಿಶೇಷವಾಗಿ ಮಾಡುವಂಥ ಬೆಲ್ಲದನ್ನನ ಮಾಡ್ತಾ ಇದ್ದೀನಿ, ಅಥವಾ ಅಕ್ಕಿ ಪಾಯಸನಾದರೂ ಅನ್ನಿ. ಸುಲಭವಾಗಿ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಹೇಗೆ ಮಾಡೋದಂತ ಒಂದು ಸತಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇವಾಗ ಅರ್ಧ ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಕೊಂಡು ಬೆಲ್ಲನ ಹಾಕಬೇಕಾಗುತ್ತೆ. ಹಂಗೆ ಅದ್ರ ಜೊತೆ ಸ್ವಲ್ಪ ಗೋಡಂಬಿ ಹಾಗೆಯೇ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇವಾಗ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಬಳಸುವಂಥ ನಾರ್ಮಲ್ ಆಗಿರುವಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 2 ರಿಂದ 3 ಬಾರಿ ಸ್ವಚ್ಛಗೆ ತೊಳಿತಾ ಇದ್ದೀನಿ. ಇವಾಗ ತೊಳೆದಾದ್ಮೇಲೆ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಮತ್ತು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಇಡ್ತಾ ಇದ್ದೀನಿ. ಅಕ್ಕಿ ಎಷ್ಟು ನೆನಿತಾವಲ್ಲ ಅಷ್ಟು ರುಚಿಯಾಗಿ ಬರ್ತೈತಿ, ಅನ್ನ ರುಚಿಯಾಗಿ ಬರ್ತೈತಿ. ಇವಾಗ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆನ ಇಡ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಕಾದಾದ್ಮೇಲೆ ಇಲ್ಲಿ ಗೋಡಂಬಿನ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೋಬೇಕು. ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ತುಪ್ಪದೊಳಗೆ ಇಲ್ಲಿ ಸ್ವಲ್ಪ ಒಣ ದ್ರಾಕ್ಷಿನ ತೊಗೊಂಡಿದ್ದೇವಲ್ವ ಅದನ್ನೂ ಕೂಡ ಹಾಕ್ತಾಯಿದ್ದೀನಿ. ಅದನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಹುರ್ಕೋಬೇಕು ತುಪ್ಪದಲ್ಲಿ. ಇವಾಗ ನಿಮ್ಮ ಕಲರ್ ಚೇಂಜ್ ಆಗೋದು ಗೊತ್ತಾಗತ್ತೆ. ಇವಾಗ ಹುರಿದಿದ್ದಾದ್ಮೇಲೆ ಅದನ್ನೂ ಕೂಡ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ಪಾತ್ರೆ ಒಳಗೆ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೆ. ನೀವು ಬೇಕಾದರೆ ಕಡಲೆಬೇಳೆನ ತೊಗೊಂಡು ಹಾಕ್ಕೋಬೋದು. ಇವಾಗ ಅದೇ ಪಾತ್ರೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಲಿನ ಲೋ ಫ್ಲೇಮ್ದಾಗೆ ಇಡಬೇಕಾಗತ್ತೆ. ಅಂದ್ರೆ ಸಣ್ಣ ಉರಿಯಲ್ಲಿ ಇಟ್ಟು ಈ ಬೇಳೆನೆಲ್ಲ ಹುರ್ಕೋಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇವಾಗ ನೋಡಿ ನಿಮ್ಗೆ ಹುರಿದಿದ್ದು ಗೊತ್ತಾಗತ್ತೆ. ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಇವಾಗ ಅದೇ ಬೊಗಣೆ ಒಳಗೆ ಮತ್ತೆ ಕೈ ಆಡಿಸ್ತಾ ಇದ್ದೀನಿ ಚಮಚೆ ತೊಗೊಂಡು. ಇವಾಗ ಇಲ್ಲಿ ಏನು ನೆನೆಸಿಟ್ಕೊಂಡಿದ್ದೇವಲ್ಲ ಅಕ್ಕಿ, ಆ ಅಕ್ಕಿನೆಲ್ಲ ಇದ್ರಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ, ಆಮೇಲೆ ಅರ್ಧ ಕಪ್ ಆಗುವಷ್ಟು ಬೇಳೆ, ಇದಕ್ಕೆ ಒಂದು 5 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು. ಅಂದರೆ ಅದು ಕರೆಕ್ಟಾಗಿ ಅನ್ನ ರೆಡಿ ಆಗ್ತದೆ. ಇವಾಗ ನೋಡಿ ನಾನು ಇಲ್ಲಿ ನೋಡ್ಕೊಂಡು ಒಂದು 5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಅಳಸನೂ ಇರಬಾರ್ದು. ಇಷ್ಟು ಕರೆಕ್ಟಾಗಿದೆ ಮೆಜರ್ಮೆಂಟ್. ಇಷ್ಟು 5 ಕಪ್ ಆಗುವಷ್ಟು ನೀರನ್ನು ಹಾಕಿ ಇವಾಗ ಒಂದು ಚಮಚೆ ತೊಗೊಂಡು ಅದನ್ನು ಕೈ ಆಡಿಸ್ಕೋಬೇಕು. ಇವಾಗ ಅದನ್ನು ಕುದಿಲಾಕ್ಬಿಡ್ಬೇಕು. ಮತ್ತು ಇನ್ನೊಂದು ಕಡೆ ಇನ್ನೊಂದು ಒಲೆ ಮೇಲೆ ಒಂದು ಕಡಾಂಗಿನ ಇಡ್ತಾಯಿದ್ದೀನಿ. ಇಲ್ಲಿ ನೋಡ್ಕೊಂಡು 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲಕ್ಕೆ ನೀರು ಹಾಕ್ಕೊಂಡು ಕರ್ಸ್ಕೊತಾ ಇದ್ದೀನಿ. ಇವಾಗೆಲ್ಲ ಬೆಲ್ಲ ಎಲ್ಲ ಕರಗಿದ್ದಾದ್ಮೇಲೆ ಭಾಳ ಪಾಕನೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಇವಾಗ ನೋಡಿ ಇದು ಕರೆಕ್ಟಾಗಿದೆ. ನೀರು ಥರ ಬೆಲ್ಲ ಕರಗಿದ್ರೆ ಸಾಕು. ಇವಾಗ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ. ಇಷ್ಟು ಕರಗಿದ್ರೆ ಸಾಕು. ಇದನ್ನು ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹೇಗೆ ಕುದ್ದಿದೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿರಿ ಸರಿಯಾಗಿ ಎಷ್ಟು ಕುದಿಯಾತೈತಿ. ಇವಾಗ ನೋಡಿ ಒಂದು ಚಮಚೆ ತೊಗೊಂಡು ಹಂಗೆ ಕೈ ಆಡಿಸ್ಕೊತಾನೆ ಇರ್ಬೇಕು. ಈಗ ಅರ್ಧ ಬೆಂದಿದೆ. ಇವಾಗ ನೋಡಿ ಒಂದು ಹಿಚ್ಚಿಗೆ ನೋಡ್ತಾ ಇದ್ದೀನಿ, ಒಂದು ಅಗಳನ್ನ ಹಿಚ್ಚಿಗೆ ನೋಡ್ತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಉದುರಾಗಿ ಬಂದರೆ ಸಾಕು ನೋಡಿರಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಬೇದಿದ್ದಾದ್ಮೇಲೆ ಮತ್ತೆ ಚಮಚೆ ತೊಗೊಂಡು ಕೈ ಆಡಿಸ್ಕೋಬೇಕು. ಇವಾಗ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿ ಇಡಬೇಕು. ಅಂದ್ರೆ ಒಂದು ಅರ್ಧ ಕುದ್ರೆ ಸಾಕು. ಇವಾಗ ಎಲ್ಲ ಸರಿಯಾಗಿ ಕುದ್ದಿದೆ ನೋಡಿ. ಇಷ್ಟು ಕುದ್ರೆ ಸಾಕು. ಇವಾಗ ಅಕ್ಕಿ ಬೇಳೆ ಎಲ್ಲ ಬೆಂದಿದೆ ನೋಡಿರಿ. ಇವಾಗ ನಾನು ಇಲ್ಲಿ ಈ ನೀರನ್ನು ಪಾಕ ಮಾಡಿ ಇಟ್ಕೊಂಡಿದ್ದೇವಲ್ಲ ಬೆಲ್ಲದ ನೀರನ್ನು, ಅದನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಚಮಚೆ ತೊಗೊಂಡು ಮತ್ತೆ ಕೈ ಆಡಿಸ್ಕೋಬೇಕು. ಇವಾಗ ನೋಡಿರಿ ನಿಮ್ಗೆ ಕುದ್ದಿದ್ದು ಗೊತ್ತಾಗತ್ತೆ. ಎರಡೂ ಮಿಕ್ಸ್ ಆದಮೇಲೆ ಇನ್ನೂ ಚಲೋ ಹೊತ್ನಾಗ ಕುದಿಬೇಕು. ಒಂದು 10 ರಿಂದ 15 ನಿಮಿಷ ಕುದಿಲಾಕ್ ಬಿಡ್ಬೇಕು. ಹಂಗೆ ಅದು ಹೊತ್ತಿರ್ತೈತಿ. ಹೀಗಾಗಿ ಚಮಚೆ ತೊಗೊಂಡು ಕೈ ಆಡಿಸ್ಕೋತಾನೆ ಇರಬೇಕಾಗತ್ತೆ. ಇವಾಗ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇವಾಗ ಕುದ್ದಿದೆ ನೋಡಿರಿ. ಮತ್ತೆ ಚಮಚೆ ತೊಗೊಂಡು ಕೈ ಆಡಿಸ್ತಾ ಇದ್ದೀನಿ. ಇಷ್ಟು ಕುದ್ರೆ ಸಾಕು. ಇಲ್ಲಿ ನಾವಿಲ್ಲೇನು ಹುರಿದಿಟ್ಕೊಂಡಿದ್ದೇವಲ್ಲ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿನ ಅವಕೂರ್ನು ಕೂಡ ಅದ್ರಾಗ ಸೇರಿಸ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು 5 ನಿಮಿಷ ಕುದ್ರೆ ಮುಗೀತು. ಈ ಥರ ಪರಮಾನ್ನ ಆದರೂ ಅನ್ನಿ, ಇಲ್ಲಾಂದರೆ ಅಕ್ಕಿ ಪಾಯಸನಾದರೂ ಅನ್ನಿ. ಒಂದೊಂದು ಕಡೆ ಒಂದೊಂದು ಥರ ಅಂತಿರ್ತಾರೆ. ನಮ್ಮ ಕಡೆ ಎಲ್ಲ ಬೆಲ್ಲದನ್ನನೇ ಅಂತ ಅನ್ನೋದು. ಇವಾಗ ಏಲಕ್ಕಿ ಪುಡಿನ ಜಜ್ಜಿ ಇಟ್ಕೊಂಡಿದ್ದೆ. ಹಂಗೆ ಅದ್ರ ಜೊತೆ ಸ್ವಲ್ಪ ತುಪ್ಪನೂ ಇಟ್ಕೊಂಡಿದ್ದೆ. ಎರಡೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಒಂದು ಚಮಚೆ ತೊಗೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡಿದ್ರೆ ಮುಗೀತು. ಇವಾಗ ಬೆಲ್ಲದನ್ನ ರೆಡಿ ಆಗ್ತೈತೆ ನೋಡಿರಿ. ಅದರಲ್ಲೂ ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ ಮನೆಯಲ್ಲಿ ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಸತಿ ಮನೆಯೊಳಗೆ ಮಾಡಿ ನೋಡಿರಿ. ನಿಮಗೂ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.